ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಂಬಳಕಾಯಿ ಪಲ್ಯ ಜೊತೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ಆಗ್ತಡೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಅಲ್ಲಿ ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ. ಬಿಸಿ ಆಗೋ ತನಕ ಬಿಸಿ ಆದಮೇಲೆ ಇದಕ್ಕೆ 4-5 ಸ್ಪೂನ್ ಆಗೋಷ್ಟು ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ನಾನು ಹಾಕೋತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ನಾನಿಲ್ಲಿ ಈಗ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಆಗಬೇಕು, ಅದಾದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಬಂದಮೇಲೆ ನಾನು ಆಲ್ರೆಡಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಚಿಕ್ಕದಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ದಪ್ಪ ಆದರೆ ಜಾಸ್ತಿ ಬೇಯಲ್ಲ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಬೇಗ ಪಲ್ಯ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ಮೀಡಿಯಮ್ ಸೈಜ್ಗಿಂತ ಒಂಚೂರು ಚಿಕ್ಕದಾಗಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ. ಸೊ ಇದನ್ನೆಲ್ಲನೂ ನೀರನ್ನು ಆಲ್ರೆಡಿ ಮಸಾಲ ತೊಳೆದಿಟ್ಟು ಇವಾಗ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಸಾಫ್ಟ್ ಆಗುತ್ತೆ ಕುಂಬಳಕಾಯಿ. ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ. ಅದು ಒಂದು 5-10 ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ನೋಡಿ, ಲಿಡ್ ಕ್ಲೋಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿದ್ಮೇಲೆ ನೋಡಿ ಅದಕ್ಕೆ ಬಂದಿದೆ ಅಂದಮೇಲೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಅಲ್ಲಿ ತಳ ಹಿಡಿಯದೆ ನೋಡ್ಕೋಬೇಕು. ಲಾಸ್ಟಿಗೆ ನಿಮಗೆ ತುಂಬ ರುಚಿಯಾಗಬೇಕು ಅಂತಂದರೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿ ಕೊಡುತ್ತೆ ಇದು. ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ನೀವು ತುಂಬ ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡ್ರೂ ಸಹ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಸೊ ಇದನ್ನು ಸೈಡ್ಗಿಟ್ಟು ಈಗ ನಾನು ಅಕ್ಕಿ ರೊಟ್ಟಿಗೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ತಯಾರು ಮಾಡೋಕ್ಕೋಸ್ಕರ ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ. ಕಡಾಯಿ ಇಟ್ಕೊಂಡು 1 ಗ್ಲಾಸಷ್ಟು ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವೆರಡು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಇದಕ್ಕೆ ಆಲ್ರೆಡಿ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೆ ಒಂದು ಬೌಲಲ್ಲಿ. ಸ್ವಲ್ಪನೇ ಹಾಕಬೇಕು, ಯಾಕೆ ಅಂದರೆ ಗಂಟಾಗಿಬಿಡುತ್ತೆ. ಸೊ ಸ್ವಲ್ಪನೇ ಹಾಕಿ ಕೈ ಆಡ್ತಾ ಇರಬೇಕು. ಕೈ ಆಡಿದ್ರೆ ಗಂಟಾಗಲ್ಲ. ಸೊ ಹಾಗೆ ಬಿಟ್ಬಿಟ್ರೆ ಗಂಟಾಗಿಬಿಡುತ್ತೆ. ನೋಡಿ, ಈ ಥರ ಕೈ ಆಡ್ತಾ ಇರಬೇಕು. ಕೈ ಆಡಿದ್ರೆ ಗಂಟಾಗಲ್ಲ. ಅದಕ್ಕೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಕೆಲವೊಬ್ಬೊಬ್ಬರು ತುಂಬ ಥರ ಮಾಡ್ತಾರೆ. ಬಟ್ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಅಮ್ಮ ಅಂದರೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಈ ಮೆಥಡಲ್ಲಿ. ಸೊ ಹಾಗಾಗಿ ನಾನು ಇದೇ ಇಷ್ಟ ಮಾಡೋಕ್ಕೆ, ಬೇಗ ಈಸಿಯಾಗುತ್ತೆ, ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಸೊ ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ಕೊತೀನಿ. ನೋಡಿ, ಇದು ಸ್ವಲ್ಪ ಥಿಕ್ನೆಸ್ ಬಂದಾದಮೇಲೆ ಕುದಿ ಬಂದಮೇಲೆ ಅಕ್ಕಿ ಹಿಟ್ಟನ್ನು ನೋಡಿ ಈ ಥರ ಬಬಲ್ಸ್ ಥರ ಎಲ್ಲ ಮೇಲೆ ಬಂದಮೇಲೆ ಇದಕ್ಕೆ ನಾನು ಬಾಕಿ ಹಸಿಟ್ಟೆಲ್ಲನೂ ಹಾಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಬಿಸಿಲನ್ನೇ ಅದಕ್ಕೆ ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿಗೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ತುಂಬ ಬಿಸಿ ಇರುತ್ತೆ, ಕೈಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗೋ ತನಕ ಕೋಲಲ್ಲೇ ನಾನು ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಡೆ ಇಟ್ಕೋತೀನಿ. ನೋಡಿ, ಅದಕ್ಕೆ ಬರಬೇಕು. ಅದಕ್ಕೆ ಬಂದರೆ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ ನಾನು ಇವಾಗ ಇದಕ್ಕೆ ಒಂದು ಹಂಚಿನ ಕಾಯಿ ಇಟ್ಟಿದ್ದೀನಿ. ಆ ಹಂಚು ಕಾಯಿ ಇಡೋ ಅಷ್ಟರಲ್ಲಿ ನಾನು ಈಗ ರೊಟ್ಟಿ ತಟ್ಕೋತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿರುತ್ತೆ. ನೀವು ಯಾವ ಥರ ಬೇಕೋ ಆ ಥರ ರೊಟ್ಟಿನ ಈ ಥರ ಮೆಥಡಲ್ಲಿ ಮಾಡಿದ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ತೆಳು ಇರುತ್ತೆ, ಸಾಫ್ಟಾಗಿರುತ್ತೆ, ಬೇಗ ಬೇಯುತ್ತೆ ರೊಟ್ಟಿ. ತುಂಬ ಮಂದಕ್ಕೆಲ್ಲ ತರ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಈ ಥರ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.